ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಕ್ರಮ್ ಆ್ಯಂಡ್ ವೇದ. ಸೊ ಇವಾಗ ಮಂಗಳೂರು ಎಪಿಸೋಡ್ ಬರ್ತಾ ಇದೆ ಆ್ಯಂಡ್ ಪಾರ್ಟ್ 1 ಡಿಫ್ರೆಂಟಾಗಿ ಬರ್ತಾ ಇದೆ. ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗ್ತಿದೆ ಆ್ಯಂಡ್ ನಮಗಂತೂ ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಯಾಕಂದರೆ ಸ್ಲ್ಯಾಂಗ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ ಆಗಿರ್ಬೋದು ಆ್ಯಂಡ್ ಅಗೇನ್ ಇವಾಗ ಬರ್ತಿರೋ ಸ್ಟೋರಿ ಆಗಿರ್ಬೋದು ಸ್ವಲ್ಪ ಡಿಫ್ರೆಂಟಾಗೇ ಇದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಹಾಯ್ ಎಲ್ರಿಗೂ ಹಾಯ್ ಹಲೋ. ಸೊ ಹೇಳಿ ವೇದ ಅವರೇ, ಹೇಗೆ ಅನ್ನಿಸ್ತಿದೆ? ನನಗೂ ಖುಷಿ ಆಗ್ತಿದೆ. ಆವಾಗಲೇ ಹೇಳ್ದಂಗೆ ಬೇರೆ ಸ್ಲ್ಯಾಂಗ್ ಟ್ರೈ ಮಾಡಿದ್ದು, ಮಧ್ಯದಲ್ಲಿ ತುಳು ಏನೇನೋ ಯೂಸ್ ಮಾಡಿದ್ದೀನಿ, ಅದು ಕರೆಕ್ಟಾಗಿ ಬರುತ್ತೆ ಏನೋ ಅಂತ. ಲೊಕೇಶನ್ ಬೇರೆ, ಎಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ, ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಆ್ಯಂಡ್ ನಿಮ್ಗೇನಾದರೂ ಕ್ವಶನ್ ಇದ್ದರೆ ನೀವು ಕೇಳ್ಬೋದು. ಹಾಯ್ ಅಂತ ಹೇಳ್ತಾ ಇದ್ರೆ ಎನಿ ಕ್ವಶನ್? ನಮ್ಮ ಕುಂದಾಪುರ ಹೇಗಿದೆ? ಕುಂದಾಪುರಗೆ ನಾವು ಬಂದಿಲ್ಲ. ಸೊ ಆ ಕಡೆ ಬಂದಾಗ ಡೆಫಿನೆಟ್ ಆಗಿ ತಿಳಿಸ್ತೀವಿ. ಹಾಯ್ ಕಾಫಿ ಆಗಿಲ್ಲ. ಕಾಫಿ ಆ್ಯಕ್ಚುಲಿ ಕುಡಿಯೋದಿಲ್ಲ. ಸೊ ಮೇಡಮ್ ಅವರು ಕಾಫಿ ಟೀ ಬೇರೆ ಏನೂ ಕುಡಿಯೋದಿಲ್ಲ. ನನಗೂ ಅಭ್ಯಾಸ ಇಲ್ಲ. ಸೊ ಓಕೆ, ಹೆಲೋ ಮೈ ಫೇವ್ರೆಟ್ ವೇದ ವಿಕ್ರಮ್. ಹಾಯ್ ದಾವಣಗೆರೆಗೆ ಬನ್ನಿ. ಸ್ಟೋರಿ ಯಾವಾಗ ವಿಕ್ರಮ್ ವೇದ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತಾ? ಆ್ಯಕ್ಚುಲಿ ವಿಕ್ರಮ್ಗೆ ಸ್ವಲ್ಪ ಫೀಲಿಂಗ್ ಶುರು ಆಗಿದೆ, ಬಟ್ ವೇದ ಅವರ ಮೈಂಡ್ಸೆಟ್ಟಲ್ಲಿ ಇಲ್ಲ. ವಿಕ್ರಮ್ ಪಾಪ ಇವಾಗ ಹಿಂದೆ ಹೋಗ್ತಾನೆ ಇದ್ದಾನೆ. ಸೊ ವೇದ ಅವ್ರು ಸ್ವಲ್ಪ ಬಾವು ಕೊಡ್ತಾ ಇಲ್ಲ. ಏನಕ್ಕೆ ಅಂದರೆ ವೇದಾಗೆ ಇದ್ರ ಮೇಲೆ ಏನೂ ಇಂಟ್ರೆಸ್ಟ್ ಇಲ್ಲ. ಈ ಮದುವೆ ಪ್ರೀತಿ ಅದೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಅವಳಿಗೆ. ಅದಕ್ಕೋಸ್ಕರ ವೇದ ಬರೀ ಫ್ರೆಂಡ್ಸ್ ಆಗಿ ನೋಡ್ತಾ ಇದ್ದಾಳೆ. ಅದರಲ್ಲಿ ಒಳ್ಳೆ ಗುಡ್ ಫ್ರೆಂಡ್ ಅನ್ನೋ ಭಾವನೆಯಲ್ಲಿ ನೋಡ್ತಿದ್ದಾಳೆ. ಇವತ್ತು ಎಪಿಸೋಡ್ ಬೇಜಾರಾಗುತ್ತೆ, ನನಗೂ ಬೇಜಾರಾಗುತ್ತೆ. ನನಗೂ ಬೇಜಾರಾಗುತ್ತೆ. ವೇದ ಅವರೇ, ನಿಮ್ಮ ಗುಂಡನ ಬಗ್ಗೆ ಜಾಸ್ತಿ ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಅವ್ರು ತುಂಬ ಒಳ್ಳೆಯವರು. ಆ್ಯಕ್ಚುಲಿ ಅವರು ತಪ್ಪು ತಿಳ್ಕೊಂಡಿಲ್ಲ. ಅಂದರೆ ಸಿಚುವೇಶನ್ ಯಾವ ಥರ ಇದೆ ಅಂದರೆ, ಪ್ರತಿ ಸರಿ ಏನಾದರೂ ಮಾಡೋಕ್ಕೆ ಹೋದಾಗ ಅದು ತಪ್ಪು ಕನ್ವೆ ಆಗುತ್ತೆ. ಜಸ್ಟ್ ಅ ಸಿಚುವೇಶನ್ ಅಷ್ಟೇ. ಸೊ ಇವಾಗ ಅವರು ಒಂದು ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದಾರೆ. ಅಂದರೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ. ಆ್ಯಕ್ಚುಲಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ವಿಕ್ರಮ್ ಕುಡ್ದಿದ್ರೆ ಅವ್ನು ಏನೇನು ಮಾತಾಡ್ತಾನೆ, ಏನೇನು ಸಂದರ್ಭ ಆಗುತ್ತೆ ಅದೇನು ಅವನಿಗೆ ನೆನಪಿರೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ ಅಂದರೆ, ಅವಳು ಏನಕ್ಕೆ ವಿಕ್ರಮ್ ಓಕೆ ಇವ್ನು ಹಿಂಗೆ ಮಾಡಿರ್ಬೋದು ಅಂತ ಹೇಳ್ತಾನೆ ಅಂದರೆ, ನಮಗೆ ಮೋಸ ಮಾಡಿ ಆರ್ಡರ್ ಕೊಟ್ಟವನು ಹೇಳ್ತಾನೆ ನನಗೆ, ಓಕೆ ಇವ್ನು ಕುಡಿದ್ಬಿಟ್ಟು ಆರ್ಡರ್ ಕೊಟ್ಟಿದ್ದು ಅದರಿಂದ ಅವ್ರಿಗೆ ನೆನಪಿಲ್ಲ ಅಂತ. ಸೊ ಆ ಒಂದು ರೀಸನ್ಗೋಸ್ಕರ ಮಾತ್ರ ವೇದ ವಿಕ್ರಮ್ ಮೇಲೆ ಡೌಟ್ ಪಟ್ಟಿದ್ದು. ಅದು ಅಲ್ಲದೆ ಅವಳು ಹೇಳ್ತಾಳೆ, ತಪ್ಪು ಮಾಡಿದರೆ ಇಟ್ಸ್ ಓಕೆ, ಒಪ್ಕೊಂಬಿಡು, ನೀನು ನಂಗೆ ಕ್ಷಮಿಸ್ಬಿಡ್ತೀನಿ, ನೀನು ಬದಲಾಗಿದ್ಯಾ ಅಂತ. ಸೊ ಅವ್ನು ಒಪ್ಕೊಳ್ಳೋದೇ ಇಲ್ವಲ್ಲ ಅನ್ನೋ ಸಿಟ್ಟು ಅವಳಿಗೆ ಜಾಸ್ತಿ ಟ್ರಿಗರ್ ಆಗಿದೆ. ಆ್ಯಕ್ಚುಲಿ ಅದೊಂದು ಸಿಚುವೇಶನ್ ಆ್ಯಕ್ಚುಲಿ ಫೇಸ್ ಮಾಡಿರ್ತಾರೆ. ಅಂದರೆ ಕುಡ್ದಿದ್ದಾಗ ಏನಾಗಿರುತ್ತೆ ಅಂದರೆ, ಒಂದು ಐಲ್ಯಾಂಡ್ ಕರ್ಕೊಂಡು ಹೋಗಿರ್ತಾನೆ. ಸೊ ಅವನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾನೆ, ಇಲ್ಲ ನನಗೇನು ನೆನಪಿಲ್ಲ ಅದು ಇದು ಅಂತ. ಸೊ ಹಾಗಿರುವಾಗ ಅವರಿಗೆ ಅದೊಂದು ಥಾಟ್ ಇರುತ್ತೆ. ಸೊ ಎಷ್ಟೋ ಸರಿ ಹೇಳ್ತಾರೆ, ಓಕೆ ಈ ಥರ ಆಗಿದೆ ಒಪ್ಕೊಳ್ಳಿ ಅಂತ. ಬಟ್ ವಿಕ್ರಮ್ ಕಾನ್ಫಿಡೆನ್ಸ್ ಇರುತ್ತೆ, ಅಂದರೆ ಏನೇ ಮಾಡೋದು ಆ ಥರ ಮಾಡಲ್ಲ ಅಂತ. ಸೊ ಆ ಒಂದು ಕಾನ್ಫ್ಲಿಕ್ಟಲ್ಲಿ ನಡೀತಾ ಇದೆ. ಬಟ್ ಇಬ್ಬರು ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಇಬ್ಬರು ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದ್ದಾರೆ. ಸೊ ಅದು ಯಾವ ರೀತಿ ಹೋಗುತ್ತೆ ಅನ್ನೋದು ನೀವು ನೋಡಬೇಕು. ಏನಡಲ್ಲ ಪಾತಿರ್ಲಿ, ಪಾತಿರುವ ಪನ್ನಿ. ನೀವು ಸೀರಿಯಲ್ಸ್ ಅಂತೆ ಪ್ರೋಗ್ರಾಮ್ ಮಾಡಿ. ಆ್ಯಕ್ಚುಲಿ ರೀಸೆಂಟಾಗಿ ಮೈಸೂರಿಗೆ ವಿಸಿಟ್ ಮಾಡಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಮೈಸೂರು ವಿಸಿಟ್ ಮಾಡಿ. ಸೊ ಶೂಟಿಂಗ್ ಇನ್ ಬಿಟ್ವೀನ್ ಈ ಥರ ಒಂದು ಪ್ರೋಗ್ರಾಮ್ ಬಂದಾಗ ನಮಗೂ ಒಂಥರ ರಿಫ್ರೆಶ್ ಆಗಿರುತ್ತೆ. ಸ್ಪೆಷಲಿ ಮೈಸೂರಲ್ಲಂತೂ ತುಂಬಾ ಫನ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಶೂಟಿಂಗ್ ಮಧ್ಯೆ ಈ ಥರ ಬ್ರೇಕ್ಸ್ ಡೆಫಿನೆಟ್ ಆಗಿ ಬಂದೇ ಬರ್ತೀವಿ, ಯಾವುದಾದ್ರೂ ಪ್ಲೇಸಿಗೆ ಅವ್ರು ಕರೆದ್ರೆ. ಸೊ ದಟ್ ಇಸ್ ಫಾರ್ ಶೋರ್. ಪುತ್ತೂರ್ಗೂ ಬಲೆ ಪ್ಲೀಸ್. ಪುತ್ತೂರ್లో ಬರ್ತಾ ಪುತ್ತೂರು ಬರೋಂದೆಪ್ಪು ಶೂಟಿಂಗ್ ಅನ್ನ ಅವೇ ಪ್ಲೇಸ್ ಪೋಂದಿ ಪೂಡತ್ತೆ ಸಂಚಿಜಿ ಬರೋಂದೆಪ್ಪು. ಎಪಿಸೋಡ್ ನೋಡಿ ಗೊತ್ತಾಗುತ್ತೆ. ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ರಿಯಲ್ ಆಗಿ. ಓಕೆ, ಮಂಗಳೂರು
ಸುವರ್ಣ ಅವ್ರ ಫೋನ್ ಬಂದಿದೆ. ಸೊ ಈಗ ಇಲ್ಲ ಸದ್ಯಕ್ಕೆ ಬೆಂಗಳೂರಿಗೆ ಬಂದಿದ್ವಿ. ಸ್ವಲ್ಪ ಸ್ಕೆಡ್ಯೂಲ್ ಬ್ರೇಕ್ ಆಗಿದೆ. ಸೊ ಹಾಗಾಗಿ ಬೆಂಗಳೂರಿಗೆ ಬಂದಿದ್ದೀವಿ. ಸ್ವಲ್ಪ ಬೆಂಗಳೂರು ವೆದರ್ನ ಮತ್ತೆ ಎಂಜಾಯ್ ಮಾಡ್ತಾ ಇದೀವಿ ಆಫ್ಟರ್ ಲಾಂಗ್ ಟೈಮ್. ಸೀರಿಯಲಲ್ಲಿ ಸ್ವಲ್ಪ ಕಾಮಿಡಿ ಮಾಡಿ ಚೆನ್ನಾಗಿರುತ್ತೆ. ಓಕೆ, ಮೆಸೇಜ್ ಕನ್ವೆ ಮಾಡ್ತೀನಿ. ಓಕೆ ಡೋಕಿ. ನಮ್ಮ ಚಿತ್ರದುರ್ಗದಲ್ಲಿ ಶೂಟಿಂಗ್ ಮತ್ತೆ ಆಕ್ಚುಲಿ ಚಿತ್ರದುರ್ಗದಲ್ಲಿ ಶೂಟಿಂಗ್ ಮಾಡ್ಬೇಕಂತ ತುಂಬಾನೇ ಆಸೆ. ಯಾಕಂದ್ರೆ ಓಕೆ, ಚಿತ್ರದುರ್ಗದಲ್ಲಿ ಶೂಟಿಂಗ್ ಮಾಡೋದಂದ್ರೆ ತುಂಬಾ ಆಸೆ. ಯಾಕಂದ್ರೆ ಫಸ್ಟ್ ನೀನಾದೇನ ಶುರುವಾಗಿದ್ದೆ ಚಿತ್ರದುರ್ಗ. ಸೊ ಚಿತ್ರದುರ್ಗ ಅಂತ ಹೇಳಿದಾಗ ಒಂದು ಡಿಫ್ರೆಂಟ್ ಕನೆಕ್ಷನ್ ಇದೆ. ಯಾಕಂದ್ರೆ ನಾವು ಫಸ್ಟ್ ಮಾಡಿರೋ ನೀನಾದೇನ ಆಗಿರ್ಬೋದು, ಕನೆಕ್ಷನ್ ಆಗಿರ್ಬೋದು, ಇನ್ನೂ ಬಿಟ್ಟಿಲ್ಲ. ಸೊ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತು ನೀನಾದಿನ. ಸೊ ಆ ಕ್ಯಾರೆಕ್ಟರ್ ಒಂಥರ ಡಿಫ್ರೆಂಟ್ ಆಗಿ ರೀಚ್ ಆಯಿತು. ಎಲ್ರಿಗೂ ತುಂಬಾನೇ ಪ್ರೀತಿ ಸಿಕ್ತು ಎಲ್ಲರಿಂದ. ಸೊ ಚಿತ್ರದುರ್ಗದಲ್ಲಿ ಮತ್ತೆ ಶೂಟಿಂಗ್ ಸಿಕ್ಕಿದ್ರೆ ಅದಷ್ಟು ಖುಷಿ ಮತ್ತೊಂದಿಲ್ಲ ಅಂತ ನಾವು ಅನ್ಕೋತೀವಿ. ಹೌದು ಅಷ್ಟೇ. ಹೌದು, ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಲಾಸ್ಟ್ ಟೈಮೇ ಚಿತ್ರದುರ್ಗಕ್ಕೆ ಶೂಟಿಂಗ್ ಬಂದಾಗ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದರೆ, ಎಷ್ಟು ಪ್ರೀತಿ ಅಂದರೆ ಅಲ್ಲಿ ಕೈಯೆಲ್ಲ ಹಿಡ್ಕೊಂಡ್ಬಿಟ್ಟಿದ್ರು. ಶೂಟಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಸೊ ಮತ್ತೇನಾದ್ರು ನಮಗೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಚಿತ್ರದುರ್ಗಕ್ಕೆ ಬಂದೇ ಬರ್ತೀವಿ. ಅಟ್ಲೀಸ್ಟ್ ಶೂಟಿಂಗ್ ಅಲ್ಲ ಆದ್ರೂ ಏನಾದ್ರೂ ಸೀರಿಯಲ್ಸ್ ಅಂತೆ ಆ ಥರ ಏನಾದ್ರೂ ಇದು ಡೆಫಿನೆಟ್ ಆಗಿ ಚಿತ್ರದುರ್ಗ ಅಂದ್ರೆ ಡೆಫಿನೆಟ್ ಆಗಿ ಮತ್ತೆ ವಿಸಿಟ್ ಮಾಡೇ ಮಾಡ್ತೀವಿ. ಇವತ್ತು ಶೂಟಿಂಗ್ ಇಲ್ವಾ? ಇಲ್ಲ, ಇವತ್ತು ಶೂಟಿಂಗ್ ಇಲ್ಲ. ಅದಕ್ಕೆ ನೋಡಿ ವೇದೋ ಡಿಫ್ರೆಂಟ್ ಕಲರ್ ಬಟ್ಟೆಲಿದ್ದಾರೆ. ನೀನ್ ಬ್ಲಾಕ್ ಅಂಡ್ ಬ್ಲಾಕ್ ಹಾಕಿರೋದಕ್ಕೆ ಅವ್ರು ಶೂಟಿಂಗ್ ಇದು ಮಾಡಿ. ಬ್ಲಾಕ್ ಅಂಡ್ ಬ್ಲಾಕ್ ಅದು ಆ ಬಟ್ಟೆ ಬೇರೆ, ಈ ಬಟ್ಟೆ ಬೇರೆ. ಇವರು ಅದೇ ನೋಡು, ಅದಕ್ಕೆ ಹೇಳೋದು ಬ್ಲಾಕ್ ಅಂಡ್ ಬ್ಲಾಕ್ ಹಾಕಿದ್ರೆ ಹಂಗೆ ಹೇಳ್ತಾರೆ ಅಂತ. ಏನ್ ಮಾಡ್ಲಿ. ಓ ಪ್ರಸನ್ನ ಅವರೇ ನಮಸ್ಕಾರ. ನಿಮ್ಮ ದೊಡ್ಡ ಫ್ಯಾನ್ ಅಣ್ಣ. ಓ ಪ್ರಸನ್ನ ಅವ್ರೆ, ಹೌದಾ? ನಾವು ನಿಮ್ ದೊಡ್ಡ ಫ್ಯಾನ್. ಪ್ರಸನ್ನ ಅವರು ಮತ್ತೆ ಇವ್ರದಂತೂ ಸಿಕ್ಕಾಪಟ್ಟೆ ಜಗಳ ನಡೀತಾನೆ ಇರುತ್ತೆ. ಆಫ್ ಸ್ಕ್ರೀನು ಅಷ್ಟೇ, ಆನ್ ಸ್ಕ್ರೀನು ಅಷ್ಟೇ. ಪ್ರಸನ್ನ ಅಂದ್ರೆ ಮುನ್ನ, ಇವಾಗ ನೀವು ಎಲ್ಲರೂ ತುಂಬಾ ಇಷ್ಟಪಡ್ತಿದ್ದೀರಲ್ಲ ಮುನ್ನ ಬಾಲ ಅಂತ. ಸೊ ಅದರಲ್ಲಿ ಮುನ್ನ ಅವರು ಬರೀ ಆನ್ ಸ್ಕ್ರೀನ್ ಅಲ್ಲ, ಆಫ್ ಸ್ಕ್ರೀನು ಅಷ್ಟೇ. ನಮ್ ಜೊತೆ ಜಗಳ ಆಡ್ತಿರ್ತಾರೆ, ಕಾಲು ಎಳಿತಿರ್ತಾರೆ. ಸ್ಪೆಷಲಿ ಇವ್ರನ್ನ ಅವ್ರು ನಂಗೆ ಕುಳ್ಳಿ ಅಂತಾರೆ. ಅವರೇ ಹೈಟ್ ಇಲ್ಲ. ನೋಡಿ ಮುನ್ನ ಲೈವ್ ನೋಡಿ, ಅವರೇ ಹೈಟ್ ಇಲ್ಲ, ನನಗಿಂತ 1 ಇಂಚ್ ಉದ್ದ ಇದಾರೆ, ನನಗೆ ಕುಳ್ಳಿ ಅಂತಾರೆ. ಏನ್ ಮಾಡೋದು? ಇದು ಎಂದು ಮುಗಿಯದ ಕತೆ. ಕರ್ಟನ್ ಡ್ರೆಸ್ ಇದು ನೋಡಿ, ಕರ್ಟನ್ ಡ್ರೆಸ್ ಅಂದ್ಬಿಟ್ರು ನನ್ನ ಟಾಪ್ಗೆ. ಅದು ನಾನ್ ಹಾಕಿದ್ನಲ್ಲ, ಅದಕ್ಕೆ ಇವತ್ತು ನೀನ್ ಹಾಕಿದೆ ಅಂತ ಅನ್ಕೊಂಡಿದ್ರೆ. ಇಲ್ಲ, ಚಳಿ ಜಾಸ್ತಿ ಇದೆ ಅಂತ ಬೆಂಗಳೂರಲ್ಲಿ, ಅದಕ್ಕೆ. ಕ್ಯೂಟಿ ವೇದಾ ಸಿಸ್ಟರ್ ಲವ್ ಯು ಅಂತ. ಥ್ಯಾಂಕ್ ಯು. ಸೊ ನಾನು ನಿಮ್ಮ ಬಿಗ್ಗೆಸ್ಟ್ ಫ್ಯಾನ್ ವಿಕ್ರಮ್ ವೇದಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಯಾವ ಥರ ಪ್ರೀತಿ ತೋರಿಸಿದ್ದೀರಾ ಅದೇ ಪ್ರೀತಿನ ನಾವು ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಡೆಫಿನೆಟ್ ಆಗಿ ಇನ್ನು ಮುಂದೆ ಸ್ವಲ್ಪ ಎಪಿಸೋಡ್ಸ್ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಸೊ ಆಲ್ರೆಡಿ ವಿಕ್ರಮ್ ಸ್ವಲ್ಪ ಲವ್ ಟ್ರ್ಯಾಕ್ ಶುರು ಆಗಿದೆ. ಸೊ ವೇದನಿಗೆ ಯಾವಾಗ ಲವ್ ಶುರು ಆಗುತ್ತೆ, ಆ್ಯಂಡ್ ಮಧ್ಯೆ ವಿಶ್ವ ಏನು ಮಾಡ್ತಾನೆ. ಸೊ ಈ ಎಲ್ಲ ಕಾಮಿಕ್ ಇದೆ. ಆ್ಯಂಡ್ ಸ್ಪೆಷಲ್ ಕಾಮಿಕ್ ಆಗಿ ಇವ್ರ ಅತ್ತೆ ಅಲ್ಲ, ಚಿಕ್ಕಮ್ಮ ಮತ್ತೆ ಅವ್ರದಂತೂ ಕಾಮಿಕ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಐಶ್ವರ್ಯ. ಸೊ ಅವ್ರನ್ನ ನಾನು ಯಾವ ತರ ಟ್ರಿಗರ್ ಮಾಡ್ತೀನಿ, ನಮ್ಮ ಮಧ್ಯೆ ಯಾವ ತರ ಟ್ರಿಗರ್ ಆಗುತ್ತೆ, ಈ ಎಲ್ಲ ಎಪಿಸೋಡ್ ನೆಕ್ಸ್ಟ್ ಬರ್ತಾ ಇದೆ. ಒಂಥರ ಮಜಾ ಇತ್ತು. ಆ್ಯಂಡ್ ಸ್ಪೆಷಲಿ ನಾವು ಶೂಟಿಂಗ್ ಮಾಡಬೇಕಾದ್ರೇ ತುಂಬ ಎಂಜಾಯ್ ಮಾಡ್ತಿದ್ವಿ ರೀಸೆಂಟ್ ಎಪಿಸೋಡ್ಸ್. ಸೊ ನಿಮಗೂ ಅಷ್ಟೇ ಏನೋ ಖುಷಿ ಆಗ್ಬೋದು ಅನ್ಕೋತಿದ್ದೀನಿ. ಓಕೆ, ಹಾಯ್ ಅಣ್ಣ, ಯು ಆರ್ ಸೋ ಹ್ಯಾಂಡ್ಸಮ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ರಿಪ್ಲೈ ಕೊಡ್ಲೆ, ಏನ್ ರಿಪ್ಲೈ ಕೊಡ್ಬೇಕು ನಿಮ್ಗೆ? ತುಳುವಲ್ಲಿ ಹೇಳ್ತಾರೆ, ಹೇಳಿ. ದಾದಿ ರಿಪ್ಲೈ ಕೊಡು. ಓಕೆ, ಫಾರ್ ಆಕ್ಟಿಂಗ್, ಲವ್ ಯು ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಹಲೋ ವೇದಕ್ಕ, ಲವ್ ಯು ಅಂತೆ. ಲವ್ ಯು. ಓ, ನೀನು ಅಂದ್ರೆ ತುಂಬಾ ಇಷ್ಟ. ಸೊ ಓಕೆ, ಫಸ್ಟ್ ನೀನಾದನಂತೂ ಒಂಥರ ಡಿಫ್ರೆಂಟ್ ವೈಬೇ ಇತ್ತು. ಆ್ಯಂಡ್ ಸ್ಪೆಷಲಿ ಸ್ವಾತಿಮಾ ಆಗಿರ್ಬೋದು, ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ತಂದೆ ಕ್ಯಾರೆಕ್ಟರ್ ಎಲ್ಲ ತುಂಬಾ ಮಿಸ್ ಮಾಡ್ಕೋತಿದ್ವಿ. ಬಟ್ ಇವಾಗ ಒಂದು ಹೊಸ ಕ್ಯಾರೆಕ್ಟರ್ ಜೊತೆ ನಾವು ಬಂದಿದ್ದೀವಿ. ಅದನ್ನು ಇಷ್ಟ ಆಗಿದೆ ಅಂತ ಅನ್ಕೋತೀವಿ.
ಆ್ಯಂಡ್ ಪ್ರೀತಿ ಅಂತೂ ನೋಡ್ತಾನೆ ಇದ್ವಿ. ಸೊ ಆ ಪ್ರೀತಿ ಇನ್ನೂ ಜಾಸ್ತಿ ಬೇಕು. ಆ್ಯಂಡ್ ಆ ಪ್ರೀತಿ ಜಾಸ್ತಿ ಸಿಕ್ಕಿದ್ರೆ ನಾವು ಇನ್ನಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕಾಗೋದು ಆ್ಯಂಡ್ ಇನ್ನಷ್ಟು ಎಂಟರ್ಟೈನ್ ಮಾಡೋಕ್ಕಾಗೋದು. ಇವರು ನೋಡ್ತಾ ಇದ್ದಾರೆ ಅಂದರೆ ಏನು ಹೇಳ್ತಾರೆ, ನಾನೇನು ಹೇಳ್ಬೋದು, ನಾನು ಯಾವ ಪಾಯಿಂಟ್ ಮಿಕ್ಕಿಸ್ತಾನೆ ಅಂತ ನೋಡ್ತಾ ಇದ್ದೀನಿ. ಸರಿ, ಓಕೆ, ಇವಾಗ ಅವರೇ ಶುರು ಮಾಡ್ತಾರೆ. ಅವರೇ ಏನಿಲ್ಲ, ನಮ್ದೊಂಥರ ಮಾರ್ವಲ್ಸ್ ಥರ ಸ್ಟೋರಿ ನಮ್ಮದು. ಇವಾಗ ನೀವೇನು ವೇದ ವಿಕ್ರಮ್ ನೋಡಿದ್ರಿ, ಅದು ಇವಾಗ ಮಂಗಳೂರಲ್ಲಿ ವೇದ ವಿಕ್ರಮ್ ಹೇಗೆ ಜೊತೆ ಆಗ್ತಾರೆ ಅಂತ. ಸೊ ಸೀಸನ್ 1 ಲಾಸ್ಟ್ ಎಪಿಸೋಡಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ಜೋಗ್ತಿ ಹೇಳೋದು. ಸೊ ಕತೆ ಇನ್ನೂ ಇಲ್ಲಿಗೆ ಮುಗ್ದಿಲ್ಲ. ಇನ್ನೊಂದು ಕಡೆ ವೇದ ವಿಕ್ರಮ್ ಎಲ್ಲಿದ್ದಾರೆ, ಅವರ ಒಂದು ಪಯಣ ಹೇಗಾಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ಇದೊಂಥರ ಡಿಫ್ರೆಂಟ್ ಸ್ಟೋರಿ, ಅದಕ್ಕೂ ಕನೆಕ್ಷನ್ ಡಿಫ್ರೆಂಟ್ ಸ್ಟೋರಿ ಇದು. ಬಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಮಿಸ್ ಮಾಡಿದೆ. ಇನ್ನೂ ಒಳ್ಳೊಳ್ಳೆ ಎಪಿಸೋಡ್ಸ್ ಇದೆ. ಬರೀ ಏನೋ ವೇದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾಳೆ ಅಂತ ನೀವು ವೇದ ಮೇಲೆ ಕೋಪ ಮಾಡ್ಕೋಬೇಡಿ ಆಯ್ತಾ. ವೇದನ್ ಸಿಚುವೇಶನ್ ಪಾಪ ಹಂಗಿದೆ. ಯಾಕೆ ಎಲ್ಲರೂ ವೇದಕ್ಕೆ ಬೈತೀರಾ? ಇಲ್ಲಿ ಬೈತಲ್ಲ, ಆದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಸೀನ್ಸ್ಗಳಿಗೆ ಕಮೆಂಟ್ ಹಾಕ್ತೀರಾ ವೇದ ಮೇಲೆ. ವೇದ ಅದು ಇದು ಅಂತೆಲ್ಲ ಅನ್ಕೊಂಡು. ವೇದಾಗೆ ವಿಶ್ವ ಮೇಲೇನು ಪ್ರೀತಿ ಇದೆ ಅಂತಲ್ಲ, ವೇದಾಗೆ ವಿಕ್ರಮ್ ಮೇಲೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಅಫೆಕ್ಷನ್. ಬಟ್ ಫಸ್ಟ್ ಟೈಮ್ ಏನೋ ಒಳ್ಳೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಯಾರೋ ಕಂಪ್ಲೇಂಟ್ ತಗೊಳ್ಳೋದಾಗಿರ್ಬೋದು, ಕೇರ್ ಮಾಡೋರಾಗಿರ್ಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ವಿಶ್ವನ ನೋಡ್ತೀಯಾಳಷ್ಟೇ. ಅದು ಬಿಟ್ಟರೆ ಅವಳಿಗೆ ವಿಶ್ವನ ಮೇಲೂ ಏನು ಎಕ್ಸ್ಟ್ರಾ ಪ್ರೀತಿ ಆ ಥರ ಎಲ್ಲ ಏನೂ ಇಲ್ಲ. ಬಟ್ ವಿಕ್ರಮ್ ಮೇಲೆ ಒಂದು ಸ್ಪೆಷಲ್, ವಿಕ್ರಮ್ ಮೇಲೆ ಸ್ಪೆಷಲ್ ಫ್ರೆಂಡ್ಶಿಪ್ ಇದೆ. ವಿಕ್ರಮ್ ಮೇಲೆ ಸ್ಪೆಷಲ್ ಫ್ರೆಂಡ್ಶಿಪ್ ಇರೋದು. ಆದರೆ ವಿಶ್ವ ಸರ್ ಅಂತ ಕರಿತಾಳವಳು. ವಿಕ್ರಮ್ನ ವಿಕ್ರಮ್ ಅಂತಾಳೆ, ಗುಂಡ ಅಂತಾಳೆ, ಗೂಂಡ ಅಂತಾಳೆ. ಸೊ ಆ ಒಂದು ಲೀನಿಯನ್ಸ್ ಅಲ್ಲಿಗೆ ವಿಶ್ವ ಸರ್ ಜೊತೆ ಬಂದಿಲ್ಲ. ವಿಶ್ವ ಸರ್ ಅಂದರೆ ಅವಳಿಗೊಂದು ಗೌರವ ಅಷ್ಟೇ, ನಥಿಂಗ್ ಮೋರ್ ದನ್ ದಟ್. ಸೊ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ವೇದ ಡಬಲ್ ಗೇಮು ಹಂಗೆಲ್ಲ ಬಯಕ್ಕೆ ಹೋಗ್ಬಿಡಿ ಆಯ್ತಾ. ಓಕೆ, ಸೊ ಸೀರಿಯಲ್ ಆಲ್ರೆಡಿ ಆಗಿದೆ ಆ್ಯಂಡ್ ಆಲ್ರೆಡಿ ಎಪಿಸೋಡಲ್ಲಿ ತೋರಿಸಿದ್ದಾರೆ. ಸೊ ಇವತ್ತು ಎಪಿಸೋಡಲ್ಲಿ ಆ್ಯಕ್ಚುಲಿ ಗೊತ್ತಾಗುತ್ತೆ. ಅಂದರೆ ಅವನಿಗೆ ಒಂದು ಕಡೆ ಕೋಪನೂ ಇದೆ, ಒಂದು ಕಡೆ ಸಿಕ್ಕಾಪಟ್ಟೆ ಪ್ರೀತಿನೂ ಇದೆ. ಸೊ ಹಾಗಾಗಿ ಅವನೇ ಒಂಥರ ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದಾನೆ. ಏನು ಇವಳು ಹಿಂಗಿದ್ದಾಳಲ್ಲ, ಹಿಂಗೆ ಮಾಡ್ತಾಳಲ್ಲ ಅಂತ. ಸೊ ಆ ಕನ್ಫ್ಯೂಷನ್ ಸ್ಟೇಟಸಲ್ಲಿದ್ದಾನೆ. ಬಟ್ ತುಂಬ ಪ್ರೀತಿ ಇದೆ. ನನ್ನೊಬ್ಳಿಗೆ ಕಣ್ಣು ಮನ್ಸು ಕಾಣಿಸ್ತಿದ್ಯಾ? ನಿಮಗೂ ಕಾಣಿಸ್ತಿದ್ಯಾ? ಯಾಕೆ ಅಷ್ಟು ದೂರ ಇರೋದು ಕಾಣಿಸ್ತಿದೆ? ಹೌದಾ? ಕಣ್ಣಿಗೆ ಸೋಪ್ ಏನೋ ಹೋಗಿದೆ ಅಂತ. ಓಕೆ, ಗುಂಡು ನಂದ ಹಾಯ್. ತುಂಬ ಇಷ್ಟ ವೇದ ಅವರು. ವೇದ ಅವ್ರು ತುಂಬ ಇಷ್ಟ ಅಂತ. ಎಲ್ಲರೂ ದಯವಿಟ್ಟು ಇದೇ ಥರ ಇನ್ಸ್ಟಾಗ್ರಾಮ್ ಎಲ್ಲ ಸೀನ್ಸ್ಗಳಿಗೂ ಹಾಕಿ ವೇದಷ್ಟ 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 ಅಂತ ಪ್ಲೀಸ್. ನಾನೇ ಕೇಳ್ಕೊತಾ ಇದ್ದೀನಿ. ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಜಗಳ ಆಡಬೇಡಿ, ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿ. ನಮ್ಮ ರೈಟರ್ಗೆ ಹೇಳ್ತೀನಿ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಬೇಕು. ನೀವು ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ರು ಹೇಳ್ತೀರಾ, ಅಯ್ಯೋ ಲವ್ ಸ್ಟಾರ್ಟ್ ಆಯ್ತು ಇನ್ನೇನು ಬೋರ್ ನಮಗೆ ನೋಡೋಕ್ಕೆ ಅಂತ. ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಲವ್ ಸ್ಟಾರ್ಟ್ ಮಾಡಿ ನೋಡೋಕ್ಕಾಗ್ತಿಲ್ಲ ಅಂತೀರ. ಏನು ಮಾಡೋದು ಹೇಳಿ ನಾವು ನಿಮಗೆ? ಸೂಪರ್ ಖುಷಿ ಯಾಕಂತ. ಬೀಚ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಓಕೆ, ಹೇಗಿತ್ತು? ಪ್ರೊಫೆಷನಲ್ ಆಗಿ ಚೆನ್ನಾಗಿತ್ತು. ಆಕ್ಚುಲಿ ಚೆನ್ನಾಗಿರ್ಲಿಲ್ಲ ಅಂತೆ. ಯಾಕಂದ್ರೆ ತುಂಬಾ ಬಿಸಿಲು, ಹೆವಿ ಟ್ಯಾನ್ ಆಗಿದ್ದೀನಿ. ಈ ಟ್ಯಾನ್ ನನ್ಗೆ ರಿಕವರ್ ಮಾಡಕ್ ಒಂದು 6 ತಿಂಗಳು 1 ವರ್ಷ ಬೇಕೇನೋ. ಬೋಟ್ ಬೀಚ್ ಅಂತ ಬಂದಾಗ ನಾವು ಐಲ್ಯಾಂಡ್ ಶೂಟ್ ಮಾಡಿದ್ವಿ. ಐಲ್ಯಾಂಡ್ ಅಲ್ಲಿ ಯಾವ ತರ ಅಂದ್ರೆ ಕಂಪ್ಲೀಟ್ ಆಗಿ ಅಂದ್ರೆ ಓಪನ್ ಗ್ರೌಂಡ್ ತರನೇ ಹೇಳ್ಬೋದು. ಸೊ ಆ ಟೈಮಲ್ಲಿ ಬೆಳಿಗ್ಗಿಂದ ಸಂಜೆವರೆಗೂ ಶೂಟ್ ಮಾಡಬೇಕಾದ್ರೆ ನೀರು, ಅದ್ರ ಜೊತೆಗೆ ಬಿಸಿಲು ಅಂಡ್ ಹಬೆ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಶೂಟಿಂಗ್ ಮಾಡೋದು ತುಂಬಾ ಕಷ್ಟ. ಬಟ್ ಡೆಫಿನೆಟ್ ಆಗಿ ನಾವು ಮಾಡಲೇಬೇಕು, ಯಾಕಂದ್ರೆ ನಿಮ್ಮನ್ನ ಎಂಟರ್ಟೈನ್ ಮಾಡಲೇಬೇಕು. ಅಲ್ಲಿ ಕಾರ್ ನಿಲ್ಸ್ತಾ ಇದ್ರು, ಕಾರ್ ಮೇಲ್ಗಡೆಯಿಂದ ಹೊಗೆ ಬರ್ತಾ ಇದ್. ನಾನು ಅಯ್ಯೋ ಕಾರ್ ಬೆಂಕಿ ಗಿಂಕಿ ಎತ್ಕೊಂಡಿದ್ದೆ ಅಂದ್ರೆ ಅದು ಬೆಂಕಿ ಗಿಂಕಿ ಅಲ್ಲ, ಬಿಸಿಲಿಗೆ ಕಾವು ಹೊಡಿತಾ ಇದೆ ಕಾರ್ ಮೇಲೆ ಹೊಗೆ. ಇನ್ನು ನಾವು ಮನುಷ್ಯರು ಹೆಂಗಾಗಿರ್ಬೇಡಿ. ಬೋಟಲ್ಲಿ ಹಾಕ್ಬಿಟ್ರೆ 5-6 ಸೀನು. ಬಟ್ ಸಂಜೆ ಮೇಲೆ ಬಿಸಿಲು ಕಮ್ಮಿ ಆದ ತಕ್ಷಣ ನಮಗೆ ಸಂಜೆ ಏನು ಸಿಗ್ತಾ ಇತ್ತಲ್ಲ ಆಕ್ಟ್ ಮಾಡಕ್ಕೆ, ಅದು ತುಂಬಾ ಚೆನ್ನಾಗಿರ್ತಿತ್ತು. ನಾನಂತೂ ಆಟ ಆಡ್ಕೊಂಡಿರ್ತಿದ್ದೆ. ರಾತ್ರಿ ಮತ್ತೆ ಸಂಜೆಯಲ್ಲಿ ಏನು ಶೂಟಿಂಗ್ ಮಾಡ್ತಿದ್ರು ಅದು ತುಂಬಾ ಚೆನ್ನಾಗಿರ್ತಾ ಇತ್ತು. ಅದು ಖುಷಿ ಆಗ್ತಿತ್ತು, ಆಟ ಆಡ್ಕೊಂಡಿರ್ತಾ ಇದ್ದೆ. ಬಟ್ ಬೆಳಿಗ್ಗೆಯಿಂದ ಸಂಜೆ ಇದೆಯಲ್ಲ, ಹಾರಿಬಲ್. ಬೀಚ್ ನಾರ್ಮಲ್ ಆಗಿ ಒಂದು ಬೆಳಿಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಚೆನ್ನಾಗಿರುತ್ತೆ. ಬಟ್ ಮಧ್ಯಾಹ್ನ ಹೊತ್ತು ಬಿಸಿಲು ಜಾಸ್ತಿ ಇರುತ್ತೆ. ಸೊ ತುಂಬ ಡಿಫಿಕಲ್ಟ್. ಬಟ್ ಹಾಗೂ ಈಗ ಎಂಜಾಯ್ ಮಾಡ್ಕೊಂಡು ಮಾಡೋದು.
ನಿಖಿಲ ಮಲ್ಲ ಫ್ಯಾನ್ ನಮ್ಮ. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ. ಅದ್ರ ಬಗ್ಗೆ ನಾವು ಸಪ್ರೇಟಾಗಿ ನೀವು ಯಾಕೆ ಜಗಳ ಆಡ್ತೀರಾ? ಆಗೋದು ಯಾವಾಗ? ಸದ್ಯಕ್ಕೆ ಅದೇ ಲವ್ ಸ್ಟೋರಿ ಶುರುವಾಗಿಂದ ಮುಂಚೆ ಜಗಳಿಂದ ಶುರು ಆಗುತ್ತೆ, ಅಥವಾ ಏನಾದರೂ ಒಂದು ಮಾತುಕತೆಯಿಂದ ಶುರು ಆಗುತ್ತೆ. ಸೊ ಇವಾಗ ಆ ಸ್ಟೇಜಲ್ಲಿದೆ. ಸೊ ಸಡನ್ನಾಗಿ ಲವ್ ಯಾರಿಗೂ ಆಗಲ್ಲ. ಸೊ ಆ ಪ್ರೊಸೆಸ್ಸಲ್ಲಿದೆ. ಸೊ ಆ ರೀತಿ ಸ್ಟೋರಿ ಹೋಗ್ತಾ ಇದೆ. ಸೊ ಸ್ಟೋರಿ ಹೋಗ್ತಾ ಹೋಗ್ತಾ ಯಾವ ರೀತಿ ಹೋಗುತ್ತೆ ಅನ್ನೋದು ಡೈರೆಕ್ಟರ್ ಹೇಳಬೇಕು. ಹಾಗೆ ನೀವು ಯಾಕೆ ಜಗಳ ಆಡ್ತೀರಾ? ಓಕೆ, ಅದಲ್ವಾ? ಹಾಯ್ ಅಕ್ಕ ಅಣ್ಣ, ಎಲ್ರಿಗೂ ಹಾಯ್ ಹಾಯ್. ಲವ್ ಯು ವೇದ ವಿಕ್ರಮ್, ಲವ್ ಯು ಸೋ ಮಚ್. ರಿಪ್ಲೈ ಮಾಡಿ ಪ್ಲೀಸ್ ಅಕ್ಕ ಅಣ್ಣ. ಹಾಯ್ ಹಾಯ್ ಸಿಂಚು. ಹಾಯ್. ನಮ್ಮ ಮನೆಯವರು ನಿಮ್ಮ ಸೀರಿಯಲ್ನ ಮಿಸ್ ಮಾಡಿದೆ. ಇಲ್ಲಿ ನೋಡಿ, ಲೈವ್ ಅಲ್ಲಿದೆ. ಏರೋಪ್ಲೇನ್ ಏರೋಪ್ಲೇನ್ ಕಾಣಿಸ್ತಲ್ಲ? ಕಾಣಿಸ್ತು. ಹೋಯ್ತು, ಕ್ಯಾಮ್ರಾ ಕಾಣಿಸ್ತಾ ಇಲ್ಲ. ಅದು ಏರೋಪ್ಲೇನ್ ಲೈವಿಗೆ ಬಂದಿದ್ವಿ, ಏರೋಪ್ಲೇನ್ ಇರುತ್ತೆ ಕೂತಿದೆ. ನಿಜ ನೋಡಿ. ಮದುವೆಗೆ ನಮ್ಮನ್ನ ಕರೀರಿ. ಲವ್ ಸ್ಟೋರಿ ಮುಗಿದ ಮೇಲೆ ಮದುವೆ ಫಿಕ್ಸ್ ಸೀರಿಯಲಲ್ಲಿ ಡೆಫಿನೆಟ್ ಆಗಿ ಕರಿತೀವಿ. ಎಲ್ಲರೂ ಬನ್ನಿ. ಅದಕ್ಕಿಂತ ಮುಂಚೆ ನಮಗೆ ಡೈರೆಕ್ಟರ್ ನಮಗೆ ಹೇಳಬೇಕು, ಇವಾಗ ಲವ್ ಸ್ಟೋರಿ ಇಟ್ಟಿದ್ವಿ ಅಂದರೆ ಇವಾಗ ಮದುವೆ ಇದೆ ಕರೀರಿ ಅಂತ. ಸೊ ಅವು ಡೆಫಿನೆಟ್ ಆಗಿ ಕರಿತೀವಿ. ಓಕೆ, ಸೊ ಸೀರಿಯಲ್ ನಿಮ್ಗೆಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದ್ದೀವಿ. ಸೊ ಅದ್ರ ಬಗ್ಗೆ ನೀವು ಹೇಳ್ಬೋದು. ಥ್ಯಾಂಕ್ ಯು. ನಮ್ಮ ಆ್ಯಕ್ಟಿಂಗ್ ಫಿದಾ ಅಂತೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಬೆಂಗಳೂರು ಅಲ್ಲ ಸದ್ಯ ಕುಡ್ಡಾಡಿಜ್ಜ ಬರ್ಡೇ ಒಂದು ವಿಶ್ ಮಾಡಿ. ನಿಮ್ಮ ಅಕ್ಕನಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಬರ್ಡೇ. ಹೆಸರು ಗೊತ್ತಿಲ್ಲ, ಪಾಸ್ ಆಯ್ತು. ಖುಷಿ ಶಿವು, ನನ್ನ ಖುಷಿ ಶಿವು ಪ್ಲೀಸ್ ಅಫಿಷಿಯಲ್. ಅಣ್ಣ ಹಾಯ್ ಇಲ್ಲಿ. ಹಾಯ್ 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 ಹಾಯ್. ವಿಕ್ರಮ್ ಅವರೇ, ಎಷ್ಟು ಜನ? ಇದು ಯಾರು ಲಾಸ್ಟು? ನಮ್ಮ ಅಕ್ಕ ಫಸ್ಟು, ನಾನು ಲಾಸ್ಟ್. ಟೋಟಲ್ 4 ಜನ ಮಕ್ಕಳು. ಓ ಸೀರಿಯಲ್ ಅಲ್ಲ? ಓಕೆ ಫೈನ್ ಫೈನ್. ಸೀರಿಯಲ್ ಅಲ್ಲಿ ನಾನು ಹೇಳ್ತೀನಿ, 1 ವೀರ, 2 ಇವನು, ಆ 3-4 ಇದಾರಲ್ಲ ಅವರು ಸಂಬಂಧಿರಲ್ಲ, ಅವರು ಚೇಲಾಗಳು. ಪಾಪ ತಮ್ಮಂದ್ರೆ ಅವರು ದತ್ತುಪುತ್ರರು ಅವರು. ನನ್ನ ತಮ್ಮಂದ್ರೆ ಯಾಕೆ ದತ್ತುಪುತ್ರ ಅಂತೀಯ ನೀನು? ಅವ್ರು ನಿನ್ ಸ್ವಂತ ತಮ್ಮಂದ್ರ? ಹಾ, ಕನ್ನಡದನೆ ಸ್ವಂತ ತಮ್ಮಂದ್ರ ಅವರು. ಸ್ಟೋರಿ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಹೆಂಗ್ ನೋಡಿ ಸ್ವಂತ ತಮ್ಮಂದ್ರ ಆಗ್ತಾರೆ ಅವ್ರು? ವಿಶ್ವ ಇದೇ ರೀತಿ ಎಲ್ಲಿದ್ದೀರಾ? ಓಡ್ ಬನ್ನಿ ಅಲ್ಲ. ಇದೇ ರೀತಿ ಆಫ್ ಸ್ಕ್ರೀನ್ ಕಾಲ್ ಎಳೆಯೋದು. ಮುನ್ನಾ ಬಾಲ ಟ್ವಿನ್ಸ್ ಅವರಿಬ್ರು. ಸೊ ಮುನ್ನಾ, ಓಕೆ. ಸೊ ಮುನ್ನಾ ಬಾಲ ಏನಿದ್ದಾರೆ, ನಂಗೆ ಗೊತ್ತಿಲ್ಲ ಅದು. ಸೊ ಮುನ್ನಾ ಬಾಲ ಅವರಿಬ್ರು ಮತ್ತೆ ಇವರು ಆಫ್ ಸ್ಕ್ರೀನ್ ಇದೇ ತರ ಜಗಳ ಆಡೋದು ಎಲ್ಲ ಅಂತಾನೆ ಜಾಸ್ತಿ. ಪ್ರಸನ್ನ ಅವ್ರು ಕಾಲ್ ಬೇರೆ ಮಾಡ್ತಿದ್ದಾರೆ. ಕಾಮಿಡಿ ಮಾಡಿದೆ. ಪ್ರಸನ್ನ ಆಕ್ಚುಲಿ ತಮ್ಮನ. ಸೊ ಇವರು ಪ್ರಸನ್ನನ ಅವರಿಬ್ರು ಟ್ವಿನ್ಸ್ ಆಕ್ಚುಲಿ. ಮುನ್ನಾ ಬಾಲ ಕಾಲ್ ಮಾಡ್ತಾ ಇದಾರೆ. ಕಾಮಿಡಿ ಮಾಡಿದೆ, ಜೋಕ್ಸ್ ಪಾರ್ಟ್. ಅವರಿಬ್ರು ಸೊ ಇವರು ಇದೇ ರೀತಿ ಜಗಳ ಆಡೋದು, ಅಂದ್ರೆ ಆನ್ ಸ್ಕ್ರೀನ್ ಅಷ್ಟೇ ಆಫ್ ಸ್ಕ್ರೀನ್ ಅಷ್ಟೇ. ಅವರು ಪ್ರಸನ್ನ ಅವ್ರು ಇವ್ರನ್ನ ಪ್ರಸನ್ನ ಮತ್ತೆ ಬಾಲ ಇವ್ರನ್ನ ಕುಳ್ಳಿ ಅಂತಾರೆ, ಚೋಟು ಅಂತ ಕರೀತಾರೆ. ಸೊ ಇವರು ಚೇಳ ಅಂತ ಕರೀತಾರೆ. ಶೇಲ ಅಂತ ಕರಿತೀನಿ. ಸೊ ಅಂದ್ರೆ ಒಂದು ತಮ್ಮಂದ್ರೆ ಯಾವ ತರ ರೇಗಿಸ್ತಾರಲ್ಲ ನೀವು. ಪ್ರಸನ್ನ ರಿಯಾಲಿಟಿ ಏನಂದ್ರೆ ನಾನು ಕುಳ್ಳಿ ಅಲ್ಲ, ಅವರು ಚೇಲ ಅಲ್ಲ ಅಷ್ಟೇ. ಓ ಇವಾಗ ಒಪ್ಕೊಂಡ್ರ? ಲೈವ್ ಚಾನಲ್ ಅವ್ರು ಬೈತಾರೆ, ಕಾಲ್ ಮಾಡ್ಬೇಡಿ. ಸೊ ಆನ್ ಸ್ಕ್ರೀನ್ ಅಷ್ಟೇ ಆಫ್ ಸ್ಕ್ರೀನ್ ಅಷ್ಟೇ ಇವ್ರು ಅಷ್ಟೇ ಜಗಳ ಆಡ್ತಾರೆ. ಸೊ ಫಸ್ಟ್ ಟೈಮ್ ಇವರು ಒಪ್ಕೊಂಡಿರೋದು ಅಂದ್ರೆ ಚೇಲ ಅಲ್ಲ ಅಂತ. ಯಾಕಂದ್ರೆ ನಾನು ಕುಳ್ಳಿ ಅಲ್ಲ, ಅದಕ್ಕೋಸ್ಕರ ಒಪ್ಕೊಂಡು. ಸೊ ಇದು ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಬಟ್ ಇವ್ರು ಹೆಂಗೆ ಅಂದ್ರೆ ಸ್ಕ್ರೀನ್ ಅಲ್ಲಿ ಇಬ್ರು ಮಾತಾಡ್ಕೊಂಡಿರ್ತಾರೆ, ಓಕೆ ನಾವು ಹಿಂಗ್ ಕರಿಯಲ್ಲ, ಹಿಂಗ್ ಮಾಡಲ್ಲ ಅಂತ. ಬಟ್ ಕ್ಲೋಸ್ ಅಪ್ ಅಂತ ಬಂದಾಗ ಅವರು ಒಂದು ವರ್ಷನ್ ತಗೊಂಡಿರ್ತಾರೆ, ಇವಳು ಒಂದು ವರ್ಷನ್ ಅಲ್ಲ. ಅವ್ರು ಬೇರೆ ಸೀನ್ ಇರುತ್ತಲ್ಲ, ಅವಾಗ ಇನ್ನೂ ಏನೇನೋ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸೇರ್ಸ್ಕೊಂಡ್ಬಿಡ್ತಾರೆ. ಅವ್ರೇನಾ? ಏನ್ರಿ ನಿಮ್ದು ಗೋಳು? ಲೈವ್ ಅಲ್ಲಿ ಇದೀನಿ, ಫೋನ್ ಕಟ್ ಮಾಡ್ರಿ.
ಓಕೆ ಫೈನ್. ಓಕೆ ಆಯ್ತಲ್ವಾ 5:54. ಸೊ I love you, Dilipa. Hi sir, hi ma'am. Both of you are lovely. Looking super. We never missed. Never missed acting. Thank you. So ನಂಗೆ ಬರೋದೇ ಇಲ್ಲ ಕಣೋ. ಇನ್ಸ್ಟಾಗ್ರಾಮ್ಗೂ ನನ್ನ ಮೇಲೆ ಸಿಟ್ಟು ಬಂದಿದೆ. ಸೊ ಇದು ನಡೀತಾನೆ ಇರುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಪ್ರೀತಿ ಎಷ್ಟು ಕೊಡ್ತಾ ಇದ್ದೀರ ಅದಕ್ಕೆ. ಸೊ ಆ ಪ್ರೀತಿ ಹಾಗೇ ಇರಲಿ. ಲೈವ್ನ ಕ್ಲೋಸ್ ಮಾಡೋ ಸಮಯ ಬಂತು. ಸೊ ಎವ್ರಿ ಮಂಡೇ ಟು ಸ್ಯಾಟರ್ಡೇ 9:30 ನೀನಾ ದಿನ ಬರ್ತಾನೆ ಇರುತ್ತೆ. ನೀವು ನೋಡ್ತಾನೆ ಇರಬೇಕು. ಸೊ ಆದಷ್ಟು ಪ್ರೀತಿ ಸಪೋರ್ಟ್ ಮಾಡ್ತಾನೆ ಇರಬೇಕು. ಅಲ್ಲಿವರೆಗೂ ಅಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಲೈವ್ ಬರ್ತೀವಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು. ನೆಕ್ಸ್ಟ್ ಒಳ್ಳೆ ಸಿಕ್ಕಾಪಟ್ಟೆ ಟ್ವಿಸ್ಟ್ ಆಗಿರೋ ಎಪಿಸೋಡ್ ಇದೆ. ಅದಾದ್ಮೇಲೆ ಮತ್ತೆ ಹಿಂಗಿತ್ತು ಅಂತ ಕೇಳಕ್ ಲೈವ್ ಬರ್ತೀವಿ. ಹಂಗೆ ಮತ್ತೆ ಲೈವ್ ಕೇಳಕ್ ಬರ್ಬೇಕಂದ್ರೆ ನೀವು ಎಪಿಸೋಡ್ ನೋಡ್ಬೇಕು. ಆಮೇಲೆ ಮೇಡಮ್ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿದ್ರೆ ಏನೋ ಟ್ರೀಟ್ ಇದೆಯಲ್ಲ. ಹಾ ಅಂದ್ರೆ ಅವ್ರು ಕೊಡ್ಬೋದು ಟ್ರೀಟ್. ಓಕೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಆ್ಯಂಡ್ ನಮ್ಮ ಕಡೆಯಿಂದ ತುಂಬ ಪ್ರೀತಿ. ಲವ್ ಯು. ಬಾಯ್. ಲವ್ ಯು. ಸಾಕು.